ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ಒಟ್ಟಾಗಿ ದೇವರ ವಾಕ್ಯವನ್ನು ಯೋಬನ ಗ್ರಂಥ 36ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಯೋಬನ 3 ಸ್ನೇಹಿತರು ಎಲಿಫಜನು, ಬಿಲ್ದಾದನು, ಚೋಫರ್ನು 3 ಸ್ನೇಹಿತರು ಬಂದು 7 ದಿವಸ ಯೋಬನ ಜೊತೆಯಲ್ಲಿ ಕೂತ್ಕೊಂಡು ಆನಂತರ ಒಬ್ಬೊಬ್ಬರಾಗಿ ಮಾತಾಡ್ತಾರೆ. ಎಲಿಫಜನು 3 ಸಾರಿ ಮಾತಾಡ್ತಾನೆ, ಯೋಬನು 3 ಸಾರಿ ಅವನಿಗೆ ರಿಪ್ಲೈ ಕೊಡ್ತಾನೆ. ಬಿಲ್ದಾದನು 3 ಸಾರಿ ಮಾತಾಡ್ತಾನೆ, ಯೋಬನು ಕೂಡ 3 ಸಾರಿ ಅವನಿಗೆ ರಿಪ್ಲೈ ಕೊಡ್ತಾನೆ. ಅದಾದ ನಂತರ ಚೋಫರ್ನು 2 ಸಾರಿ ಮಾತಾಡ್ತಾನೆ, ಯೋಬನು ಕೂಡ 2 ಸಾರಿ ಉತ್ತರ ಕೊಡ್ತಾನೆ. ಯೋಬನು ಕೂಡ ಚೋಫರ್ನಿಗೆ ಮತ್ತು ಅವನ ಸ್ನೇಹಿತರಿಗೆ. ಅದಾದ ನಂತರ 3 ಸ್ನೇಹಿತರಾದ ನಂತರ ಯೋಬನು ಹತ್ರ ಎಲ್ಲ ಮಾತುಗಳನ್ನು ಮಾತಾಡಿ ಮುಗಿಸಿದ ನಂತರ ಕೂಡಲೇ 4ನೇ ಸ್ನೇಹಿತನು, ಅವನ ವಿಷಯದಲ್ಲಿ ಏನು ಗೊತ್ತಾಗಲ್ಲ. 3ನೇ ಅಧ್ಯಾಯದಿಂದ 32ನೇ ಅಧ್ಯಾಯದವರೆಗೆ ಅಂಥ ಒಬ್ಬ ವ್ಯಕ್ತಿ ಇದ್ದಾನೆಂಬುದು ಕೂಡ ನಮಗೆ ಗೊತ್ತಾಗೋದಿಲ್ಲ. ಆದರೆ ಕೂಡ ಅವನು ಸೈಲೆಂಟಾಗಿ ಬಂದು ಕೂತ್ಕೊಂಡು ಕೇಳಿಸ್ಕೊಂಡು ಈಗ ಕನ್ಕ್ಲೂಸಿವ್ ಆಗಿ ಒಂದು ಮುಕ್ತಾಯದ ತೀರ್ಮಾನದ ರೀತಿಯಲ್ಲಿ ಮಾತಾಡ್ತಿದ್ದಾನೆ. ಧೈರ್ಯವಾಗಿ ಮಾತಾಡ್ತಿದ್ದಾನೆ. ಹೌದು, ಪಕ್ಷಪಾತ ಇಲ್ಲದೆ ಮಾತಾಡ್ತಿದ್ದಾನೆ. ಮುಖದಾಕ್ಷಿಣ್ಯ ಇಲ್ಲದೆ ಮಾತಾಡ್ತಿದ್ದಾನೆ. ಮುಖದಾಕ್ಷಿಣ್ಯದಿಂದ ಮಾತಾಡೋದು ನನಗೆ ಗೊತ್ತಿಲ್ಲ ಎಂಬಂಥ ಅರಿಕೆಯಿಂದ ಕೂಡ ಮಾತಾಡ್ತಾನೆ. ಮುಖದಾಕ್ಷಿಣ್ಯದಿಂದ ನಾನು ಮಾತಾಡಿದರೆ ದೇವರು ನನ್ನನ್ನು ತೆಗೆದುಹಾಕಲಿ ಎಂಬುದಾಗಿ ಕೂಡ ಒಂದು ಚಾಲೆಂಜ್ ಹೇಳಿಕೊಂಡು ಮಾತಾಡ್ತಾನೆ. ಮಾತನಾಡುವಂಥ ಉದ್ದೇಶಗಳಲ್ಲಿ ಒಂದು ಏನಂತ ಹೇಳಿದರೆ, ಯೋಬನನ್ನು ನೀತಿವಂತನೆಂದು ಅವನು ಸ್ಥಾಪಿಸಬೇಕೆಂಬಂಥ ಉದ್ದೇಶದಿಂದ ಆಶೆಯಿಂದ ಮಾತಾಡ್ತಿದ್ದಾನೆ. ಒಳ್ಳೆಯ ಒಂದು ಆಶೆ. ಅದೇ ಸಂದರ್ಭದಲ್ಲಿ ಯೋಬನು ಮಾತಾಡಿದ್ದು ಕೆಲವು ವಿಷಯಗಳು ಸರಿ ಇಲ್ಲ. ಯಾವುದೇ ಉದ್ದೇಶದಿಂದ ಏನೇ ಕಾರಣದಿಂದ ಯೋಬನು ಮಾತಾಡಿದ್ದು ಸರಿಯಲ್ಲ ಎಂಬುದನ್ನು ಹೇಳ್ತಾನೆ. ಅನಂತರ ಎಲಿಹು ಮಾತನಾಡುವಾಗ ದೇವರ ಶ್ರೇಷ್ಠತ್ವ, ದೇವರ ಮಹತ್ವ, ದೇವರ ದೊಡ್ಡತನ, ದೇವರ ಬಗ್ಗೆ ಯಥಾರ್ಥ ಮನಸ್ಸಿನಿಂದ ಅವನು ಫೋಕಸ್ ಮಾಡ್ತಾನೆ. ಬೇರೆ 3 ಸ್ನೇಹಿತರು ದೇವರ ಬಗ್ಗೆ ಮಾತಾಡಿದರು, ಆದರೆ ಯಥಾರ್ಥವಾಗಿ ಮಾತಾಡಿದ್ದಿಲ್ಲ. ಯೋಬನು ಕೂಡ ದೇವರ ವಿಷಯವಾಗಿ ಮಾತಾಡಿದನು, ಆದರೆ ಯಥಾರ್ಥವಾಗಿ ಮಾತಾಡಿದ್ದನು. ಯೋಬನ ಹಾಗೆ ಇನ್ನೊಬ್ಬ ಸ್ನೇಹಿತನು ಎಲಿಹು ಯವನಸ್ಥನು ಮಾತಾಡ್ತಾನೆ. ಅವನು ಕೂಡ ದೇವರ ವಿಷಯದಲ್ಲಿ ಯಥಾರ್ಥವಾಗಿ ಮಾತಾಡಿದ್ದಾನೆ. ಆದ ಕಾರಣ ದೇವರು ಅವನ ಮೇಲೆ ಕೋಪಗೊಳ್ಳೋದಿಲ್ಲ. ದೇವರು ಆ ಯೋಬನ ಮತ್ತು ಉಳಿದಂಥ 3 ಸ್ನೇಹಿತರ ವಿಷಯದಲ್ಲಿ ಆತನು ಕೋಪಗೊಳ್ಳುವ ಆತನಾಗಿದ್ದಾನೆ. ಸರಿ, ಈಗ ಎಲಿಹು ಮುಂದುವರಿಸ್ತಾ ಇದ್ದಾನೆ. 36ನೇ ಅಧ್ಯಾಯದಲ್ಲಿ ಏನೇನು ಹೇಳ್ತಿದ್ದಾನೆ ನೋಡೋಣ ಬನ್ನಿರಿ. ಎಲಿಹು ಮತ್ತೆ ಹೀಗಂದನು. 6 ಅಧ್ಯಾಯಗಳು ಎಲಿಹು ಮಾತಾಡಿದನು. ಅದರಲ್ಲಿ 4 ಸ್ಪೀಚಸ್, ಒಟ್ಟು 6 ಅಧ್ಯಾಯಗಳು ಅವನು ಮಾತನಾಡಿದ್ದನ್ನು ನೋಡ್ತೇವೆ. ಏನು ಮಾತಾಡ್ತಿದ್ದಾನೆ ಎಂಬುದಾಗಿ ಸ್ವಲ್ಪ ತಾಳು, ನಾನು ತಿಳಿಸ್ತೇನೆ. ಬಹುಶಃ ಬೇರೆಯವರು ಏನಾದರೂ ಮಾತಾಡಬೇಕಂತ ಇದ್ರೋ ಏನೋ, ಆದ ಕಾರಣ ಸ್ವಲ್ಪ ವೆಯ್ಟ್ ಮಾಡಿರಿ, ಸ್ವಲ್ಪ ವೆಯ್ಟ್, ನಾನು ಮಾತಾಡ್ತೀನಿ ಅಂತ ಹೇಳ್ತಾನೆ. ಆದ ಕಾರಣ ಯೋಬನನ್ನು ಒಳಗೊಂಡು ಉಳಿದಂಥ 4 ಸ್ನೇಹಿತರು ಹಾಗೆ ಇವನ ಮಾತನ್ನು ಕೇಳ್ತಾರೆ. ಅದು ಮಾತಾಡಿದ ಮೇಲೆ ಬೇರೆ ಇವನಿಗೆ ಮಾತಾಡುವಂಥ ಅವಶ್ಯಕತೆಗಳು ಇರಲಿಲ್ಲ ಅಂತ ಕಾಣ್ತದೆ. ಅನಂತರ ನಾವು ಅದರ ಬಗ್ಗೆ ನಾವು ನೋಡ್ತೇವೆ. ಸೈಲೆಂಟ್ ಮಾಡಿಬಿಡ್ತಾನೆ, ಯಾರನ್ನೂ ಮಾತಾಡಿಸಿದಂತೆ ಸುಮ್ಮನೆ ಇರುವಂಗೆ ಮಾತಾಡಿಬಿಡ್ತಾನೆ. ಚಾನ್ಸ್ ಕೊಟ್ಟರು ಇವರು ಮಾತಾಡ್ತಾ ಇಲ್ಲ. ಯೋಬನಿಗೆ ನೀನು ಮಾತಾಡು ಎಂಬುದಾಗಿ ಹೇಳಿದರೂ ಕೂಡ ಯೋಬನು ಮಾತಾಡೋದಿಲ್ಲ ರೀ. ಸರಿ, ಏನು ಮಾತಾಡಿದ ಇವನು ಎಲಿಹು ಯವನಸ್ಥನು ಯೋಬ ಮತ್ತು ಅವನ 3 ಸ್ನೇಹಿತರ ಮುಂದೆ ಎಂಬುದಾಗಿ ನೋಡುವಾಗ 2ನೇ ವಚನದಲ್ಲಿ ತಾನೇ ಸ್ಪಷ್ಟಪಡಿಸ್ತಾನೆ. ಅದೇನೆಂದರೆ, ದೇವರ ಯೋಬನ ಗ್ರಂಥ 36:2 ದೇವರ ಪಕ್ಷವಾಗಿ ಹೇಳತಕ್ಕ ಮಾತುಗಳು ಇನ್ನೂ ಕೆಲವು ಉಂಟು. ಹಾಗಾದರೆ ಇದುವರೆಗೆ ಅವನು ಮಾತಾಡಿದ್ದು ದೇವರ ವಿಷಯವಾಗಿ ಮಾತಾಡ್ದ, ದೇವರ ಪಕ್ಷವಾಗಿ ಮಾತಾಡ್ದ.
ದೇವರನ್ನು ಉನ್ನತಪಡಿಸಿ ಮಾತಾಡ್ದ. ಉದಾಹರಣೆಗೆ ಯೋಬ 33ನೇ ಅಧ್ಯಾಯದಲ್ಲಿ ಮಾತನಾಡುವಾಗ ದೇವರು ಮಾತನಾಡುವಂಥ 30 ವಿಧಾನಗಳನ್ನು ಕುರಿತು ಮಾತಾಡ್ತಾನೆ. ಇಲ್ಲಿ ಕೂಡ 36ನೇ ಅಧ್ಯಾಯದಲ್ಲಿ ಇನ್ನೂ ನನಗೆ ಕೆಲವು ಮಾತುಗಳು ದೇವರ ಪಕ್ಷವಾಗಿ ಮಾತನಾಡಲಿಕ್ಕಿದೆ. ದೂರದಿಂದ ಸಂಪಾದಿಸಿದ ನನ್ನ ತಿಳುವಳಿಕೆಯ ಪ್ರಕಾರ, ದೂರದಿಂದ ಸಂಪಾದಿಸಿದ ತಿಳುವಳಿಕೆ, ಜ್ಞಾನ ಹೇಗೆ ಸಿಕ್ತು ಇವನಿಗೆ? ಅವನಸ್ತನಿಗೆ ದೂರದಿಂದ ಸಿಕ್ಕಿದೆ ತಿಳುವಳಿಕೆ, ಸಂಪಾದಿಸಿದ. ಆದ ಕಾರಣ ಅದರಿಂದ ನಾವು ಕಲಿಯುವಂಥ ಒಂದು ಸಂಗತಿ, ಸಂಪಾದಿಸಿದ ಅಂದ ಕೂಡಲೇ ನನಗೊಂದು ವಾಕ್ಯ ನೆನಪಿಗೆ ಬರ್ತದೆ. 2ನೇ ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ ಮತ್ತು 2ನೇ ಅಧ್ಯಾಯ, 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ, ಅಲ್ಲಿ ಏನಿದೆ ಎಂಬುದಾಗಿ ನೋಡೋಣ ಬನ್ನಿರಿ. ಇಲ್ಲಿ ಸಂಪಾದಿಸಿದೆ ಅಂತ ಪದ ಬಂದಿದೆಯಲ್ಲ, ಅದು ಆ ಪದ ಬಂದಿದ್ದ ಕೂಡಲೇ ನನಗೆ ಆ ವಾಕ್ಯ ನೆನಪಾಯಿತು. ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ ಮತ್ತು 2ನೇ ಅಧ್ಯಾಯ 13ನೇ ವಚನದಲ್ಲಿ ಅಥವಾ 14ನೇ ವಚನ ನಿಮಗಾಗಿ ಓದ್ತಿದ್ದೇನೆ. ನೀವು ಹೀಗೆ ರಕ್ಷಿಸಲ್ಪಟ್ಟು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರಭಾವವನ್ನು ಅಥವಾ ಮಹಿಮೆಯನ್ನು ಸಂಪಾದಿಸಿಕೊಳ್ಳಬೇಕೆಂದು ದೇವರು ನಮ್ಮ ಸುವಾರ್ತೆಯ ಮೂಲಕವಾಗಿ ನಿಮ್ಮನ್ನು ಕರೆದನು. ದೇವರು ಯಾಕೆ ಕರೆದಿದ್ದ ನಮ್ಮನ್ನು ಅಂತ ಹೇಳಿದರೆ, ಕ್ರಿಸ್ತನ ಮಹಿಮೆಯನ್ನು ಸಂಪಾದಿಸಿಕೊಳ್ಳಬೇಕು ಎಂಬುದಾಗಿ. ಇಲ್ಲಿ ಕೂಡ ಎಲಿಹು ಹೇಳ್ತಿದ್ದಾನೆ, ದೂರದಿಂದ ನಾನು ಸಂಪಾದಿಸಿಕೊಂಡೆ. ಏನು? ತಿಳುವಳಿಕೆ, ಜ್ಞಾನ. ಆ ತಿಳುವಳಿಕೆಯ ಪ್ರಕಾರ ನನ್ನ ಸೃಷ್ಟಿಕರ್ತನನ್ನು ಧರ್ಮ ಸ್ವರೂಪನೆಂದು ಹೊಗಳುವೆನು. ವಾವ್! ಇದು ಇನ್ನೊಂದು ವಿಷಯ. ಈ 3 ಸ್ನೇಹಿತರು, ಯೋಬನನ್ನು ಒಳಗೊಂಡು 4 ಸ್ನೇಹಿತರು ಮಾಡದೇ ಇದ್ದಂಥ ಒಂದು ಸಂಗತಿ. ಅನೇಕ ವಿಷಯಗಳು ಇವರು ಮಾಡಿದರು, ಆದರೆ ಒಂದು ಭಾಳ ಸ್ಪಷ್ಟವಾಗಿ ಇವನು ಮಾಡ್ತಿದ್ದಾನೆ. ಅದೇನಂತ ಹೇಳಿದ್ರೆ, ನನ್ನ ಸೃಷ್ಟಿಕರ್ತನನ್ನು ಹೊಗಳುವೆನು. ಏನಂತ? ನೀತಿ ಸ್ವರೂಪನು ಅಥವಾ ಧರ್ಮ ಸ್ವರೂಪನ ಅಂತ ಹೇಳ್ಬಿಟ್ಟು ನಾನು ಆತನನ್ನು ಹೊಗಳ್ತೇನೆ. ಪ್ರೈಸಿಂಗ್ ದ ಲಾರ್ಡ್. ಎಲಿಹು ಗೊಣಗುಟ್ಲಿಲ್ಲ, ತೀರ್ಪು ಮಾಡಲಿಲ್ಲ, ಬೇರೆಯವ್ರ ಬಗ್ಗೆ ಮಾತಾಡ್ತಾ ಇರಲಿಲ್ಲ, ಟೀಕಿಸ್ತಾ ಇರಲಿಲ್ಲ. ಮಾತಿನಲ್ಲಿ ದೇವರು 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 ಅಂತ ದೇವ್ರ ವಿಷಯದಲ್ಲಿ, ದೇವರು ಮಾತಾಡುವ ವಿಷಯದಲ್ಲಿ, ದೇವ್ರ ಹತ್ರ ಮಾತಾಡ್ತಾ ದೇವ್ರ ವಿಷಯದಲ್ಲಿ ಪ್ರಕಟಿಸ್ತಾ ಇದ್ದಾಗ ಕಡೆಗೆ ಏನಾಗ್ಬಿಡ್ತಂದರೆ ದೇವರೇ ಬಂದುಬಿಟ್ನಂತೆ. ದೇವರೇ ಬಂದುಬಿಡ್ತಾನ್ರಿ. ದೇವರ ದರ್ಶನನೇ ಆಗೋಗ್ತೈತೆ. ದೇವರೇ ಇಂಟರ್ಫಿಯರ್ ಆಗ್ತಾರೆ. ಅದರ ಬಗ್ಗೆ ನಾವು ಇನ್ನೇನು ಮುಂದಿನ ಅಧ್ಯಾಯದಲ್ಲಿ ಅದನ್ನು ನಾವು ನೋಡ್ತೇವೆ. ನನಗೆ ಭಾಳ ಎಕ್ಸೈಟಿಂಗ್ ಆಗಿ ಭಾಳ ಉತ್ತೇಜನಕಾರಿಯಾಗಿರುವಂಥ ಒಂದು ವಾಕ್ಯ ಭಾಗ. ಸರಿ, ನನ್ನ ಸೃಷ್ಟಿಕರ್ತನನ್ನು ನೀತಿ ಸ್ವರೂಪನ ಅಥವಾ ಧರ್ಮ ಸ್ವರೂಪನೆಂದು ಹೊಗಳುವೆನು. ನನ್ನ ಮಾತುಗಳು ಸುಳ್ಳಲ್ಲವೆಂಬುದು ನಿಶ್ಚಯ. ಸುಳ್ಳು ಅಲ್ಲ ಅದು. ನನ್ನ ಮಾತುಗಳು ಸುಳ್ಳಲ್ಲ ಎಂಬುದಾಗಿ ನಾನು ನಿಶ್ಚಯವಾಗಿ ಹೇಳ್ತೇನೆ. ಹಾಗಾದರೆ ಮಾತಿನಲ್ಲಿ ಸುಳ್ಳು ಇಲ್ಲ, ಕಪಟ ಇಲ್ಲ, ಪ್ರಾಮಾಣಿಕತೆ ಇದೆ, ಯಥಾರ್ಥತ್ವ ಇದೆ ಎಂಬಂಥದ್ದನ್ನು ಭಾಳ ಸ್ಪಷ್ಟಪಡಿಸ್ತಾನೆ ಎಲಿಹು ಯೋಬನ ಮುಂದೆ ಮತ್ತು ಯೋಬನ 3 ಸ್ನೇಹಿತರ ಮುಂದೆ. 36ನೇ ಅಧ್ಯಾಯ 4ನೇ ವಚನದಲ್ಲಿ, ನಿನ್ನ ಬಳಿಯಲ್ಲಿ, ಅಂದರೆ ಯೋಬನಿಗೆ ಪಾಯಿಂಟ್ ಔಟ್ ಮಾಡಿ ಹೇಳ್ತಾನೆ, ನಿನ್ನ ಬಳಿಯಲ್ಲಿ ಜ್ಞಾನಪೂರ್ಣನೊಬ್ಬನು ಇದ್ದಾನೆ. ಯಾರಪ್ಪ ಅದು? ಅದನ್ನು ಎರಡು ರೀತಿಯಿಂದ ಅರ್ಥ ಮಾಡಿಕೊಳ್ಬೋದು. ಅದೇನಂತ ಹೇಳಿದರೆ, ಈ ಎಲಿಹು ಅಂದರೆ ಆ ಹೆಸರಿನ ಅರ್ಥ ದೇವರಿದ್ದಾನೆ, ಗಾಡ್ ಈಸ್ ದೇರ್, ನನ್ನ ದೇವರಿದ್ದಾನೆ ಎಂಬುದು. ಹಾಗಾದರೆ
ನಿಮ್ಮ ಬಳಿಯಲ್ಲಿ ಜ್ಞಾನಪೂರ್ಣನೊಬ್ಬನಿದ್ದಾನೆ ಅಂತ ಹೇಳಿದರೆ ದೇವರಿದ್ದಾನೆ, ಈಸ್ ದೇರ್. ಅಥವಾ ತನ್ನ ಬಗ್ಗೆ ಕೂಡ ಇಂಡೈರೆಕ್ಟಾಗಿ ಹೇಳ್ಬೋದು, ಆದರೆ ದೇವರನ್ನು ಕೂಡ ಸೂಚಿಸಬಹುದು. ಈಗೋ 5ನೇ ವಚನ ಭಾಳ ಇಷ್ಟವಾದಂಥ ಒಂದು ವಾಕ್ಯ ನನಗೆ. 36ನೇ ಅಧ್ಯಾಯ ಯೋಬ 5ನೇ ವಚನ, Job 36:5. ಅದರಲ್ಲಿ ಈಗೋ ದೇವರು ಮಹಾಶಕ್ತನಾಗಿದ್ದರೂ ಯಾರನ್ನು ತಿರಸ್ಕರಿಸುವುದಿಲ್ಲ. God is almighty. Even though God is almighty, He does not despise anyone. ಯಾಕಂದರೆ ಜನರು ದೇವರ ಸೃಷ್ಟಿ. ಜನರು ಯಾರೇ ಇದ್ದರೂ ದೇವರ ಸ್ವರೂಪದಲ್ಲಿ the image of God they carry. Therefore God cannot despise himself. ದೇವರು ತನ್ನನ್ನೇ ತಿರಸ್ಕರಿಸುವುದಕ್ಕೆ ಆಗೋದಿಲ್ಲ. ಈ ಮಾತನ್ನೇ ಯೇಸು ಕರ್ತನು ಕೂಡ ಹೇಳಿದ್ದು, ನನ್ನ ಬಳಿಗೆ ಬರುವವರನ್ನು ಯೋಹಾನ 6 ನಾನು ತಳ್ಳಿಬಿಡುವುದೇ ಇಲ್ಲ ಎಂಬುದಾಗಿ. ದೇವರ ಬುದ್ಧಿ ಸಾಮರ್ಥ್ಯವು ಅಪಾರವಾಗಿದೆ. ದೇವರನ್ನು ಹೊಗಳ್ತಾನೆ, ದೇವರು ಅಪಾರಣ ಅಂತ ಹೇಳ್ತಾನೆ, ಮತ್ತು ಗತಿಹೀನರ ನ್ಯಾಯವನ್ನು ದೇವರು ಸ್ಥಾಪಿಸ್ತಾನೆ. ದೇವರ ಬಗ್ಗೆ ಬಹಳಷ್ಟು ವಿಷಯಗಳನ್ನು ಹೇಳ್ತಾನೆ. ಅದನ್ನು ಬೇಗ ನೋಡೋಣ. 36ನೇ ಅಧ್ಯಾಯ 7ನೇ ವಚನದಲ್ಲಿ ತನ್ನ ಕಟಾಕ್ಷವನ್ನು ದೇವರು ತಿರುಗಿಸೋದಿಲ್ಲ. 7ನೇ ವಚನದ 2ನೇ ಭಾಗ, ಉನ್ನತ ಪದವಿಗೆ ದೇವರು ನೀತಿವಂತರನ್ನು, ತನ್ನ ಭಕ್ತರನ್ನು ತರ್ತಾನೆ. 9ನೇ ವಚನ, ದೇವರು ಅವರ ದುಷ್ಕೃತ್ಯವನ್ನು, ಸೊಕ್ಕಿನ ದ್ರೋಹಗಳನ್ನು ತೋರಿಸುವನು. ವಾವ್! ದೇವರು ತೋರಿಸ್ತಾನೆ, ಪ್ರಕಟಣೆ ಕೊಡ್ತಾನೆ. ನೋಡ್ರಿ ಯಾವ ರೀತಿಯಾಗಿ ಯೆಶಾಯನು ಅವರಿಗೆ ಅಯ್ಯೋ ಇವರಿಗೆ ಅಯ್ಯೋ ಎಂಬುದಾಗಿ ಹೇಳ್ತಾ ಇದ್ದ. 6ನೇ ಅಧ್ಯಾಯದಲ್ಲಿ ಬಂದಾಗ ನನಗೆ ಅಯ್ಯೋ, ಯಾಕಂದರೆ ದೇವರು ತನ್ನ ವಿಷಯದಲ್ಲಿ ಕನ್ನಡಿಯೋಪಾದಿಯಲ್ಲಿ ತನ್ನ ಬಗ್ಗೆನೇ ತೋರಿಸ್ತಾನೆ. ಮತ್ತು ದೇವರು ಶಿಕ್ಷಣವನ್ನು ಕೇಳುವಂತೆ ಕಿವಿಯನ್ನು ತೆರೀತಾನೆ. 10ನೇ ವಚನ, ಅಧರ್ಮವನ್ನು ಬಿಟ್ಟುಬಿಡಬೇಕಂತ ಹೇಳ್ಬಿಟ್ಟು ಆಜ್ಞಾಪಿಸ್ತಾನೆ ದೇವರು. ಮತ್ತು ದೇವರು ಆತನಿಗೆ ಮೊರೆ ಇಡುವಂಥ ವಿಷಯದ ಬಗ್ಗೆ 13ನೇ ವಚನದಲ್ಲಿ, 15ನೇ ವಚನದಲ್ಲಿ ಬಾಧೆ ಪಡುವವರನ್ನು ಅವರ ಬಾಧೆಗಳ ಮೂಲಕವೇ ರಕ್ಷಿಸುವನು. ಬಹಳ ಆಶ್ಚರ್ಯ ದೇವರು. ಇನ್ನೊಂದು ಸಾರಿ ಓದ್ತೇನೆ, 36:15 ಯೋಬನ ಗ್ರಂಥ. ದೇವರು ಏನು ಮಾಡ್ತಾನೆ ಅಂದರೆ, ಬಾಧೆ ಪಡುವವರನ್ನು ಅವರ ಬಾಧೆಗಳ ಮೂಲಕವೇ ರಕ್ಷಿಸುವನದು. ಹೇಗೆ ಗೊತ್ತಿಲ್ಲ, ಆದರೆ ಆತನ ಹಾಗೆ ಮಾಡಲಿಕ್ಕೆ ಶಕ್ತನೆಂಬುದಾಗಿ ಎಲಿಹು ಯೋಬನಿಗೆ ಹೇಳುವವನಾಗಿದ್ದಾನೆ. ಅವರು ಅನುಭವಿಸುವ ಹಿಂಸೆಯಿಂದಲೇ ಅವರ ಕಿವಿಯನ್ನು ತೆರೆಯುವನು. ಅಂದರೆ ಏನೋ ಒಂದು ಕಲಿಸ್ಕೊಡ್ತಾನೆ, ಹೇಳ್ಕೊಡ್ತಾನೆ. ದೇರ್ ಈಸ್ ಎ ಲರ್ನಿಂಗ್ ಇನ್ ವಾಟ್ ವಿ ಗೋ ಥ್ರೂ. ನಾವು ಹಾದು ಹೋಗುವಂಥ ವಿಷಯದಲ್ಲಿ, ಅದರಲ್ಲಿ ಕಠಿಣವಾದಂಥ ನೋವಿನ ವಿಷಯದಲ್ಲಿ ಕಲಿಯುವಂಥದ್ದು ಇದೆ ಎಂಬಂಥ ಮಾತನ್ನು ಎಲಿಹು ಹೇಳ್ತಾ ಇದ್ದಾನೆ. 16ನೇ ವಚನ ದೇವರ ಉದ್ದೇಶದ ಬಗ್ಗೆ ಮಾತಾಡ್ತಾನೆ. 22ನೇ ವಚನದಲ್ಲಿ 36ನೇ ಅಧ್ಯಾಯ ದೇವರ ಶಕ್ತಿಯ ಬಗ್ಗೆ ಎಲಿಹು ಮಾತಾಡ್ತಾನೆ. ಮತ್ತು ದೇವರು ಉಪದೇಶಕನು. 22ನೇ ವಚನದಲ್ಲಿ 2ನೇ ಭಾಗ, ದೇವರಂಥ ಉಪದೇಶಕನು ಯಾರು? ದೇವರು ದೊಡ್ಡ ಟೀಚರ್. ಹಾಗಾದರೆ ಉಪದೇಶಕರ ಒಂದು ಕಥೆ ಪುಸ್ತಕ ಯೋಬನ ಪುಸ್ತಕ. ದೇವರೊಬ್ಬ ಉಪದೇಶಕನು, ಎಲಿಫಾಜನೊಬ್ಬ ಉಪದೇಶಕನು, ಬಿಲ್ದಾದನೊಬ್ಬ ಉಪದೇಶಕನು, ಮತ್ತು ಜೋಫರ್ನೊಬ್ಬ ಉಪದೇಶಕನು, ಮತ್ತು ಎಲಿಹು ಒಬ್ಬ ಉಪದೇಶಕನು, ಯೋಬನೊಬ್ಬ ಉಪದೇಶಕರ ಸಮ್ಮೇಳನ. ಒಬ್ಬರಿಗೊಬ್ಬರು ಮಾತಾಡಿಕೊಳ್ತಾ ಇದ್ದಾರೆ ದೇವರ ಬಗ್ಗೆ.
24ನೇ ವಚನದಲ್ಲಿ ಮನುಷ್ಯರು ಕೀರ್ತಿಸಿರುವ ಆತನ ಕೆಲಸವನ್ನು ಹೊಗಳಲು ಮರೆಯಬೇಡ. ವಾವ್! ನಾನು ಹೊಗಳುವೇನೋ ಎಂಬುದಾಗಿ 3ನೇ ವಚನದಲ್ಲಿ ಹೇಳಿದಂಥ ಈ ಎಲಿಹು 24ನೇ ವಚನದಲ್ಲಿ ನೀನು ಮರೆಯಬೇಡ ಹೊಗಳುವುದಕ್ಕೆ ಎಂಬುದಾಗಿ ಹೇಳ್ತಾನೆ. ಯು ಡೋಂಟ್ ಫರ್ಗೆಟ್ ಟು ಪ್ರೈಸ್ ಗಾಡ್. ಆಹಾ, ದೇವರು ಮಹೋನ್ನತನಾಗಿದ್ದಾನೆ, ಆತನ ವರ್ಷಗಳು ಅಸಂಖ್ಯಾತ, ಆತನ ಗುಡಾರದಲ್ಲಿನ ಗರ್ಜನೆಯ ಬಗ್ಗೆ ಕೂಡ ಮಾತಾಡ್ತಾ ಇದ್ದಾನೆ 29ನೇ ವಚನ. ಹೌದು, 30ನೇ ವಚನದಲ್ಲಿ ತನ್ನ ಪ್ರಕಾಶವನ್ನು ಸುತ್ತಲೂ ಹರಡಿಸ್ತಾನೆ ದೇವರ ಪ್ರಕಾಶದ ಬಗ್ಗೆ. 31ನೇ ವಚನ ದೇವರ ನ್ಯಾಯದ ಬಗ್ಗೆ. 32ನೇ ವಚನದಲ್ಲಿ ದೇವರ ಶಕ್ತಿಯ ಬಗ್ಗೆ. 33ನೇ ವಚನದಲ್ಲಿ ದೇವರ ವಿಷಯವಾಗಿ ಆತನ ಆಗಮನವನ್ನು ತಿಳಿಸುವಂಥದ್ರ ಕುರಿತಾಗಿ ಎಲಿಹು ಹೇಳುವಾತನಾಗಿದ್ದಾನ್ರಿ. ಆತನ ಆರ್ಭಟವು ಆತನ ವಿಷಯವಾಗಿ ಪ್ರಕಟಿಸುವುದು, ದನಗಳು ಸಹ ಆತನ ಆಗಮನವನ್ನು ತಿಳಿಸುವವು ಎಂಬುದಾಗಿ ಹೇಳ್ತಾನೆ. ಆದ ಕಾರಣ ನಮಗೆಂಥ ಒಂದು ಭಾಗ್ಯ ಸಿಕ್ಕಿದೆ, ಆತನ ಆಗಮನವನ್ನು ತಿಳಿಸುವಂಥ ಒಂದು ಭಾಗ್ಯ ಎಂಬುದಾಗಿ ಯೋಬನಿಗೆ ಅವನ ಸ್ನೇಹಿತರಿಗೆ ಎಲಿಹು ಸ್ಪಷ್ಟವಾಗಿ ದೇವರ ಬಗ್ಗೆ ವಿವರಿಸಿ ಅನುಭವದಿಂದ ಪ್ರಕಟಣೆಯಿಂದ ಹೇಳ್ತಾನೆ. ಮುಂದೆ ಲಾಸ್ಟ್ ಅಧ್ಯಾಯ ಎಲಿಹು ಏನು ಹೇಳ್ತಾನೆ ನೋಡೋಣ. ಅದನ್ನು ನೋಡ್ಕೊಳ್ಳೋದಕ್ಕೆ ಮುಂಚಿತವಾಗಿ ಇದುವರೆಗೆ 36ನೇ ಅಧ್ಯಾಯವನ್ನು ದೇವರು ಅಧ್ಯಯನ ಮಾಡಿಕೊಳ್ಳುವಂತೆ ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.